बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ನಾನು ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಒಂದು ಶಬ್ದ ಹೆಚ್ಚಿಗೆ ಮಾತಾಡಲಿಕ್ಕೆ ಬರೋದಿಲ್ಲ. ಯಾವುದೇ ಜನಾಂಗಕ್ಕೆ ಆಶೆ ಆಮಿಷ ಒಡ್ಡತಕ್ಕಂಥ ಕೆಲಸ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಇಷ್ಟೇ ಹೇಳಿದೆ. ಈಗ ಬೇಡ ಸರಿಪ್ಪ ವಿಷಯ, ಈಗ ಬೇಡ ಸರಿ ಇಷ್ಟೇ ಕೈ ಮಾಡಿದೆ. ನಿಮ್ಮ ಮುಂದೆ ಮಾಡಿ, ಯಾರು ಆಪ್ಷನ್ಸ್ ಒಳಗಲ್ಲ. ಇಷ್ಟನ್ನ ಮಾತಾಡಿದ್ದನ್ನು ತಳವಾರಿಗೆ ವಿರೋಧ ಅಂತಕ್ಕಂಥ ಏನು ಕೆಲವರು ಪಟ್ಟಬದ್ಧ ಹಿತಾಸಕ್ತಿಗಳು ಮತ್ತು ಕಾಂಗ್ರೆಸ್ನವರು ಕೈವಾಡದಿಂದ ನನ್ನ ವಿರುದ್ಧ ಆರೋಪ ಮಾಡಿದ್ದಾರೆ. ಅದು ಸತ್ಯಕ್ಕೆ ದೂರವಾದಂಥ ಆರೋಪ. ಚುನಾವಣೆ ಸಂದರ್ಭದಲ್ಲಿ ಇದರಿಂದ ಏನಾರ ಲಾಭ ಆಗ್ತದಂತ ಅಪಪ್ರಚಾರ ಮಾಡಿದ್ರೆ ಅದರಿಂದ ಲಾಭ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜನ ಬುದ್ಧಿವಂತರದಾರ. ಇವತ್ತು 10ನೇ ಶತಮಾನ ಅನ್ನೋದು 21ನೇ ಶತಮಾನದಾಗಿದ್ದೀವಿ. ಪ್ರತಿಯೊಬ್ಬರಿಗೂ ಅರ್ಥ ಆಗುವಂಥ ಕೆಲಸ ಇದೆ. ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ಅದು ಯಾವುದೇ ಉದ್ದೇಶದಿಂದ ಅಲ್ಲ. ನಾನು ಇದ್ದಂಥ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ಜೊತೆ ಏನು ಮಾಡಬೇಕು ಪತ್ರ ವ್ಯವಹಾರಗಳನ್ನು ಮಾಡಿದ್ವಿ. ಅದರಿಂದ ನಾನು ಬಹಿರಂಗವಾಗಿ ಏನೋ ಸ್ಪಷ್ಟಪಡಿಸಲಿಕ್ಕೆ ಆಗೋದಿಲ್ಲ. ಏನು ಮಾಡಬೇಕು ಅದೆಲ್ಲ ಮಾಡಿದ್ವಿ. ನನ್ನ ಗುರಿ ಮತ್ತು ಉದ್ದೇಶ ಸೋಷಿಯಲ್ನ ಮುಖ್ಯವಾಹಿನಿಗೆ ತರಬೇಕನ್ನೋದು ನನ್ನ ಉದ್ದೇಶ. ಶಿವಾಜಿ ಮಹಾರಾಜರ ಜಯಂತಿ ಮಾಡಿದ್ದಿಲ್ಲ, ನಾನು ಗಲಾಟೆ ಮಾಡಿದೆ. ಮಹಾರಾಷ್ಟ್ರದವರು 50 ವರ್ಷದಿಂದ ಬಸವಣ್ಣವ್ರ ಜಯಂತಿ ಆಚರಿಸ್ತಾರ. ನಾವು ನಮ್ಮಲ್ಲೇ ಹುಟ್ಟಿ ಬೆಳೆದಂಥ ಛತ್ರಪತಿ ಶಿವಾಜಿಯವರು, ಯಾಕಂದ್ರೆ ಕನ್ನಡಿಗರವರು, ಕನ್ನಡ ಮೂಲದವರು, ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸ ನಿಮ್ಗೆ ಹೇಳ್ತೇನೆ. ಅವ್ರ ಪೂರ್ವಜರು ನಮ್ಮ ಸೊರಟೂರಿನವರು, ಗದಗ ಹತ್ತಿರ ಸೊರಟೂರು ಅಂತದ, ಗದಗ ಜಿಲ್ಲೆಯವರು, ಬೆಳ್ಳಿಯಪ್ಪ ಅಂಥೇಳಿ 1250ರಲ್ಲಿ ಮಹಾರಾಷ್ಟ್ರಕ್ಕೆ ಗುಳೆ ಹೋಗ್ತಾರ. ಯಾಕಂದ್ರೆ ಈ ಜಿಲ್ಲೆ ಬರಗಾಲ ಜಿಲ್ಲೆ. ಅವಾಗಿನ ಕಾಲದಲ್ಲಿ ಇಲ್ಲಿ ಪ್ರದೇಶ ಎಲ್ಲ ಮಹಾರಾಷ್ಟ್ರಕ್ಕೆ ತಮ್ಮ ಎಲ್ಲ ದನಕರುಗಳನ್ನ ಹೊಡ್ಕೊಂಡು ಅಲ್ಲಿ ಹೋಗಿ ಶಿಖರ್ ಸಿಂಗಣಾಪುರದಲ್ಲಿ ನೆಲೆಸ್ತಾರ. ಅವ್ರ ವಂಶಸ್ಥದ 4ನೇ ತಲೆಮಾರಿನವರೇ ಛತ್ರಪತಿ ಶಿವಾಜಿ ಮಹಾರಾಜರು. ಅಂಥ ಅಭಿಮಾನದಿಂದ ಮಾಡಿಸಿದಂಥವು ನಾವು ಇಂಥವನ್ನೆಲ್ಲ. ಬರೀ ಇಷ್ಟೇ ಅಲ್ಲ, ಅಂಬಿಗರ ಚೌಡಯ್ಯನವ್ರ ಜಯಂತಿ, ಬಸವಣ್ಣನವ್ರ ಜಯಂತಿ ಮತ್ತು ವಾಲ್ಮೀಕಿ ಜಯಂತಿ ಮತ್ತು ನಮ್ಮ ಇವ್ರದ್ದು ಕನಕದಾಸರ ಜಯಂತಿ ಎಲ್ಲ ನಮ್ಮ ಕಾಲದಲ್ಲೇ ಆಚರಿಸ್ಲಿಕ್ಕೆ ಹಚ್ಚಿದ್ವಿ. ನಡೀತಕ್ಕಂಥ ಸಿಂದಗಿ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ರಮೇಶ್ ಬೂಸ್ನೂರ್ ಅವರು ಕನಿಷ್ಠ 25,000 ಮತಗಳ ಅಂತರದಿಂದ ಗೆಲ್ತಾರ ಅನ್ನೋದನ್ನು ಖಡಾಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಹಾನಗಲ್ ಉಪಚುನಾವಣೆಯಲ್ಲೂ ಕೂಡ 20,000क्किंत ಹೆಚ್ಚು ಅಧಿಕ ಮತಗಳಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ. स्क्रैच कीजिए, ऑफर पाइए। जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए। अभी नहीं तो कभी नहीं।